ಗಣೇಶ ಫೆಸ್ಟ್ ವೈಬ್ ಸ್ಟಾರ್ಟ್ ಆಗಿದೆ ಗಾಯ್ಸ್ ಆಲ್ರೆಡಿ. ನೋಡಿ ಆಟೋದಲ್ಲಿ ಗಣೇಶ ತಂದು ಇಲ್ಲಿರುವಂಥ ಜಾಗದಲ್ಲಿ ಕೂರಿಸಿ ಪೂಜೆ ಮಾಡಿ ಮತ್ತೆ ತಗೋಗ್ಬಿಡೋದು. ಗಣೇಶ ಡೊಳ್ಳು ಹೊಟ್ಟೆ ಗಣೇಶ, ಏಕದಂತ ಗಣೇಶ. ಓ ಶೇಖ್ ಸ್ವಲ್ಪ ಗಟ್ಟಿಯಾಗಿ ಹಿಡಿಯಮ್ಮ, ನೀನು ಒಬ್ಬನೇ ಸಾಕಾಗುತ್ತೆ. ಪಂಚನೆ ಮುಂದಕ್ಕೆ ಮುಚ್ಕೊಂಡು ಅಷ್ಟೇ. ಫೇಮಸ್ ಪಕ್ಕ ಬಿಡಿ ರೀಲ್ ಪಕ್ಕ 1 ಮಿಲಿಯನ್ ಹೋಯ್ತದ. ಇದನ್ನು ನೋಡ್ತಾ ಇರೋ ನನಗೆ 12ನೇ ಶತಮಾನದ ಬಸವಣ್ಣನವರು ನೆನಪಾಗ್ತಾರೆ, ಅಕ್ಕ ಮಹಾದೇವಿ ಅವರೆಲ್ಲ ನೆನಪಾಗ್ತಾರೆ. ಯಾಕೆ ಗೊತ್ತಾ, ಅವರೆಲ್ಲ ಶಿವಶರಣರು ಅಂತ ಫೇಮಸ್ ಆಗಿತ್ತು. ಶಿವಶರಣರು ಅವರು ಜಾಸ್ತಿ ಇನ್ವಾಲ್ವ್ ಆಗಿದ್ದು ಕೃಷ್ಣ ಅಲ್ಲ, ಜಾಸ್ತಿ ನಂಬಿಕೆ ಹೊಂದಿದ್ದವರು ಶಿವನ ಮೇಲೆ. ಶಿವನೇ ನಂಬ್ಕೊಂಡಿದ್ರು ಒಂದು ಮೇಲೆ. ಶಿವನ ಮಗ ಗಣೇಶ, ಅವ್ರ ಮೇಲೆ ಕೂಡ ಒಂದು ನಂಬಿಕೆ ಅಂತ ಇದ್ದೇ ಇರುತ್ತೆ. ಅವರೆಲ್ಲ ಬಸವಣ್ಣ ಆಗಿರ್ಬೋದು, ಈಗ ಅವ್ರದ್ದು ಏನು 12ನೇ ಶತಮಾನ ಶಿವಶರಣರು ಬರ್ತಾರೆ, ಅವರೆಲ್ಲ ನಂಬಿಕೆ ಇಟ್ಟಿದ್ದೆ ಶಿವನ ಮೇಲೆ. ಸೊ ಶಿವ, ಪಾರ್ವತಿ, ಗಣೇಶ, ಷಣ್ಮುಖ. ಇವಾಗ ಹಿಂದೆ ಅದೇ ಥರ ಹೋದರೆ ನಮಗೆ ಕನಕದಾಸರು ಬರ್ತಾರೆ. ಕನಕದಾಸರು ರಾಮನು ನಂಬ್ತಾರೆ ಆ ಕಡೆ, ಮತ್ತು ಏನು ಕೃಷ್ಣನೂ ನಂಬ್ತಾರೆ. ಯಾಕಂದರೆ ನಿಮಗೆ ಇವತ್ತು ಉಡುಪಿ ಕೃಷ್ಣ ಕನಕದಾಸರಿಗೆ ಕೆನಕಡ ಕಿಂಡಿಯಲ್ಲಿ ದರ್ಶನ ಕೊಟ್ಟ ಅಂತ. ಇನ್ನು ಅದು ಬಿಟ್ಟರೆ ನಿಮಗೆ ರಾಯರು, ಗುರು ರಾಘವೇಂದ್ರ ಸ್ವಾಮಿಗಳು 1595ರಿಂದ 1671ರವರೆಗೆ ಜೀವಿತಾವಧಿ ಇತ್ತು. ಇವರು ಇತ್ತೀಚಿನ ನಿಮಗೆ ಗೊತ್ತಿರ್ಬೋದು ಆಂಧ್ರ ಪ್ರದೇಶ ಇದೆಯಲ್ಲ, ಅಲ್ಲಿ ಮಂತ್ರಾಲಯದಲ್ಲಿ ಅಂದರೆ ರಾಯರು ಕೂಡ ಶ್ರೀಕೃಷ್ಣನ ಆರಾಧಕರಾಗಿದ್ದರು. ಅವರು ಕೂಡ ದ್ವೈತ ಸಿದ್ಧಾಂತ, ಅಂದರೆ ದೇವರೇ ಬೇರೆ ಮನುಷ್ಯನೇ ಬೇರೆ, ನಾವಿಲ್ಲಿ ಒಳ್ಳೇದು ಮಾಡಿ ಭೂಮಿಯಿಂದ ಐಕ್ಯರಾಗಿ ಅವ್ರ ಹತ್ರ ಹೋಗೋದು ಅಂತ ಅವ್ರ ಸಿದ್ಧಾಂತ ಇದ್ದಿತ್ತು. ಸೊ ಈಗ ನಾವು ನಂಬೋದ್ರಲ್ಲಿ ಏನಿರುತ್ತೆ ಅಂದರೆ, ಇವಾಗ ರಾಯರು ನಂಬ್ತೀವಿ ಅಂತ ಹೇಳಿದ್ರೆ ಅವ್ರು ಹೇಳಿರುವಂಥ ಸಿದ್ಧಾಂತನ ನಂಬಲೇಬೇಕಾಗುತ್ತೆ, ದ್ವೈತ ಸಿದ್ಧಾಂತನ. ಸೊ ಅವರು ಕೃಷ್ಣನ ಆರಾಧಕರಾಗಿರೋದ್ರಿಂದ ಆ ಫಿಲಾಸಫಿ ನಂಬಬೇಕಾಗುತ್ತೆ. ಇನ್ನು 12ನೇ ಶತಮಾನದ ಒಪ್ಪದಾದರೆ ನಾವು ಶಿವಶರಣರು, ಈಶ್ವರನ ನಂಬಬೇಕಾಗುತ್ತೆ. ಏನು 10 ಅವತಾರ ಇದೆ ನೋಡಿ, ಮತ್ಸ್ಯ ಅವತಾರ ಆಗಿರ್ಬೋದು, ಕೂರ್ಮ ಅವತಾರ ಆಗಿರ್ಬೋದು, ಆಮೇಲೆ ವರಹ ಅವತಾರ ಆಗಿರ್ಬೋದು, ಆಮೇಲೆ ವಾಮನ ಅವತಾರ ಆಗಿರ್ಬೋದು, ಆಮೇಲೆ ಪರಶುರಾಮ ಅವತಾರ ಆಗಿರ್ಬೋದು, ಆಮೇಲೆ ನರಸಿಂಹನ ಅವತಾರ, ಆಮೇಲೆ ರಾಮನ ಅವತಾರ, ಆಮೇಲೆ ಕೃಷ್ಣ ಆಗಿ ನೆಕ್ಸ್ಟ್ ಕಲ್ಕಿ ಅವತಾರ ಬರುತ್ತೆ ಅಂತ. ಬುದ್ಧನ ಅವತಾರ ಆದಮೇಲೆ ಕಲ್ಕಿ ಅವತಾರ, ಈ ಥರ ದಶಾವತಾರ ಇದೆ. ಸೊ ನಿಮಗೆ ಗೊತ್ತಿದೆ ಗಣೇಶನ ಜನನ ಹೆಂಗಾಗಿದೆ ಅಂತ. ಪಾರ್ವತಿ ಸ್ನಾನಕ್ಕೆ ಹೋಗಬೇಕಾದ್ರೆ ಅವರು ಮೂರ್ತಿ ಮಾಡಿ ಅದಕ್ಕೆ ಜೀವ ತುಂಬಿ ಆವಾಗ ಈಶ್ವರ ಬರ್ತಾರೆ. ಈಶ್ವರ ಬಂದಾಗ ಬಿಡಲ್ಲ ಅಂತ ಹೇಳಿದಾಗ ಅವರು ಶಿರಚ್ಛೇದನ ಮಾಡಿದಾಗ ಪೂರ್ವ ದಿಕ್ಕಿಗಿರೋ ಆನೆದು ತಲೆ ತೊಗೊಬನ್ನಿ ಅಂತ ಹೇಳ್ತಾರೆ. ಅದರ ಆನೆ ತಲೆನ ಜೋಡಿಸ್ತಾರೆ. ಇದಿಷ್ಟು ನಮಗೆ ಗೊತ್ತಿರೋವಂಥದ್ದು. ಬಟ್ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೆ ಅವಾಗ ಬಾಲಗಂಗಾಧರ ತಿಲಕ್ ಅವರು ಸ್ವತಂತ್ರ ಬರೋಕ್ಕಿಂತ ಮುಂಚೆ ಇಂಡಿಪೆಂಡೆನ್ಸ್ಗೆ ಎಲ್ಲನೂ ಒಟ್ಟಿಗೆ ಸೇರಿಸಬೇಕು ಅಂತ ಮಾಡಿದ್ದು. ನಂಬಿಕೆ ಇಡೋದು ತಪ್ಪಲ್ಲ, ಬಟ್ ಈಗ ತುಂಬ ಜನ ಇದ್ದಾರೆ, ನಾಸ್ತಿಕರಿದ್ದಾರೆ, ಆಸ್ತಿಕರಿದ್ದಾರೆ, ಕೆಲವರು ನಂಬೋರು ಇರ್ತಾರೆ, ನಂಬದೇ ಇರೋರು ಇರ್ತಾರೆ. ಬಟ್ ಇನ್ನೊಬ್ಬರ ನಾನು ನೋಡ್ತಾ ಇರ್ತೀನಿ ಆಗ ವಿಡಿಯೋ ಸುಮ್ಮನೆ ಎಲ್ಲ ವಿಡಿಯೋ ಮಾಡಿಸ್ಕೊಳ್ಳೋ, ಸಬ್ಸ್ಕ್ರಿಪ್ಷನ್ ಮಾಡಿಸ್ಬೇಕು ಎಲ್ಲರೂ. ನಿಮ್ಮ ಯಾರಿಗೂ ಎಲ್ಲರಿಗೆ ಹೇಳಿ ಕ್ರಿಯೇಟರ್ ಅವರು ಯೂಸ್ ಬೇಕೋದ್ರಿಂದ ನಮ್ಮೂರ ಇವ್ರಾಕಪ್ಪ ಇವರು ಊಟ ಹಾವು ಇಲ್ಲಿ ದನನ ಹುಲಿ ತಿನ್ನುತ್ತೆ. ದನ ಬಂದು ಫಸ್ಟ್ ಹೀರೋನ್ ಫಸ್ಟ್ ಸ್ಲೋಗನ್ ಹೇಳಮ್ಮ. ತೋರ್ಸಲ್ಲ ಅವರು ಒಳಗೆ ಅದು ಬಿಟ್ಟು
ಗಣೇಶನ ಹತ್ರ ಏನು ಬೇಡ್ಕೊಳ್ತೀಯ? ನಂಬರ್ 1 ಇವರು ಚಾಪರಾಗಿ ಡೆಕೋರೇಷನ್ ಸರ್ ನೀವು ತಪ್ಪು ಹೇಳಿದಿರಿ. ಇದು ನಿಂದಕ್ಕೆ ತಗೊಳ್ಳಿ. ಡೆಕೋರೇಷನ್ ಅಂತ ಬಂದ್ಬಿಟ್ರ ನಮ್ ನಾವು ಚಿಕ್ಕ ವಯಸ್ಸಿದ್ದಾಗ ಇದೇ ರೀತಿ ಗಣೇಶನ ಕೂರಿಸಿದಾಗ ಏರಿಯಾದಲ್ಲಿ ಪ್ರತಿದಿನ ಗೌರವನ ಎತ್ಕೊಂಡು ಮನೆ ಮನೆಗೆ ಹೋಗ್ತಾ ಇದ್ವಿ ಗಸ್. ಮನೆಗೆ ಹೋಗಿ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಲಾಸ್ಟ್ ದಿನ ಗಣಪತಿ ಬಿಡಬೇಕಾದ್ರೆ ಇಲ್ಲಿ ಮನೆಗೆ ಅದನ್ನು ಏನು ಅಡುಗೆ ಮಾಡೋದಾಗಿರೋ ಅಥವಾ ಬೆಲ್ದನ್ನು ಈ ರೀತಿ ಮಾಡಿ ತಗೋಗಿ ಎಲ್ಲರಿಗೂ ಮನೆಗೆ ಕೊಡ್ತಾಯಿದ್ವಿ, ಸ್ವೀಟ್ ಕೊಡ್ತಾಯಿದ್ವಿ. ಎಲ್ಲ ಒಗ್ಗಟ್ಟಾಗಿರ್ತಿದ್ವಿ ಅನ್ನೋದಕ್ಕೆ ಒಂಥರ ಚೆನ್ನಾಗಿರ್ತಾಯಿತ್ತು. ಆಮೇಲೆ ಏನು ದುಡ್ಡು ಬಂತು ಅದರಲ್ಲಿ ಟಿ ವಿ ತಂದು ಅಂದರೆ ಐತಿಹಾಸಿಕ ಮೂವಿ ರಾಜ್ಕುಮಾರ್ದಾಗಿರ್ಬೋದು, ಈ ಮಯೂರ ಆ ಥರ ತುಂಬ ಥರ ರಾಜ್ಕುಮಾರ್ ಮೂವಿ ಆಗಿರ್ಬೋದು, ಈ ಥರ ಆಪ್ತ ರಕ್ಷಕ, ಈ ಥರ ಕೆಲವೊಂದು ಮೂವಿಗಳನ್ನ ನೋಡ್ತಾ ಇದ್ವಿ ಗೈಸ್. ಅದು ಒಂದು ರೀತಿ ಮೆಮೊರಿ ಆಗಿತ್ತು. ಈಗ ಮತ್ತೆ ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದ್ದಾರೆ, ತುಂಬ ಜನ ಸೇರ್ತಾ ಇದ್ದಾರೆ. ಅದು ಒಂದು ಈ ಥರ ಎಲ್ಲ ಒಟ್ಟಿಗೆ ಸೇರೋದೇ ಈ ಥರ ಅಪರೂಪ ಆ ಥರ ಹಬ್ಬಗಳಿಗೆ. ಸೊ ಇದೊಂದು ಮೆಮೊರಿ ಆಗಿರುತ್ತೆ. ಒಂದು ಬಿಲೀವ್, ಕೆಲವೊಬ್ಬರಿಗೆ ಗಾಡಲ್ಲಿ ಬಿಲೀವ್ ಇದೆ, ಕೆಲವೊಬ್ರಿಗಿಲ್ಲ. ಬಟ್ ನಂಬಿಕೆ ಅನ್ನೋದು ಒಂದಲ್ಲ ಒಂದು ರೀತಿ ಇದ್ದೇ ಇರುತ್ತೆ. ಹಾಯ್, ಯಾರು ಸೆಲೆಬ್ರೇಷನ್ ಮುಗಿದ್ಮೇಲೆ ಊರಿಗೆ ಬಂದಿದ್ದೀನಿ ಅಂದರೆ ನಾವು ಓದೋದು ಸ್ಕೂಲ್ ನೆನಪಿಸ್ಕೊಳ್ಳೋದೇ ಇರ್ತೀನಿ. ನಾನು ಪ್ರೈಮರಿ ಮತ್ತು ಹೈಸ್ಕೂಲ್ ನಮ್ಮೂರಲ್ಲೇ ಇರೋದ್ರಿಂದ ಅದನ್ನು ಹೋಗಿ ಆ ಮೆಮೊರಿನ ಮತ್ತೆ ಚೆರಿಷ್ ಮಾಡ್ತೀನಿ. ಹಂಗೆ ನಮ್ಮ ಗ್ಯಾಂಗ್ ಜೊತೆ ಒಂದು ಸೆಲ್ಫಿ ತೊಗೊಂಡಿದ್ದು ನೋಡ್ಬೋದು. ನಮ್ಮೂರಲ್ಲಿ ಯಾವುದೇ ಹಬ್ಬ ಆದರೂ ಕೂಡ ನಮ್ಮೂರು ಮಾರಮ್ಮನಿಗೆ ಪೂಜೆ ಮಾಡಿಸೋದು ಒಂದು ಪ್ರತೀತಿ. ಎಲ್ಲರೂ ಪೂಜೆ ಮಾಡಿಸ್ಕೊ ಹೋಗ್ತಾರೆ ಬಂದು. ಸೊ ನೀವೇ ನೋಡ್ಬೋದು, ಇದು ನಮ್ಮೂರಿನ ಮಾರಮ್ಮ ದೇವತೆ. ಅಲ್ಲಿಗೆ ಪೂಜೆ ಮಾಡ್ಸೋಕೆ ಹೋಗಿದ್ದು. ಎಷ್ಟು ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಬಂದು ಎಲ್ಲ ಬೆಳಗ್ಗೆ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ನೈಟ್ ಹೊತ್ತು ಈ ಥರ ಕಾಯ್ಕೊಳ್ಳೋದಕ್ಕೋಸ್ಕರ ಗಣೇಶ ಅಂದರೆ ಇದೆ. ಯಾರ್ಯಾರು ಅದು ಉಸ್ತುವಾರಿ ಇಸ್ಕೊಂಡಿರ್ತಾರೆ ಗೈಸ್, ಅವರೆಲ್ಲರೂ ಹ್ಯಾಂಡ್ ಓವರ್ ಇರುತ್ತೆ ಗೈಸ್. ಫಸ್ಟ್ ಡೇ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸೆಕೆಂಡ್ ಡೇ ಆಫ್ ಗಣೇಶ ವೈಬ್ಸ್ ಅಂದರೆ ಗಣೇಶ ಡೆಕೋರೇಷನ್ಗೆ ನಿನ್ನೆ ಏನೇನೋ ಎಡೆ ಇಟ್ಟಿರೋದು ನೈಟು ಆಹಾರ ಮಾಡಿ ಮತ್ತು ಅಲ್ಲಿ ಏನು ಪ್ರಸಾದ ಇತ್ತು ನೈವೇದ್ಯ ಎಲ್ಲ ಅರ್ಪಿಸಾದ್ಮೇಲೆ ಎರಡನೇ ದಿನ ಮತ್ತೆ ಹಾರ ಎಲ್ಲ ತೆಗೆದು ಮತ್ತೆ ಹಾರ ಹಾಕ್ತಾ ಇರೋದು ಪೂಜೆ ಮಾಡೋದಕ್ಕೆ. ತುಂಬ ಜನ ಬಂದು ಪೂಜೆ ಮಾಡಿಸ್ಕೊ ಹೋಗ್ತಾ ಇರ್ತಾರೆ. ಬಟ್ ಪರವಾಗಿಲ್ಲ, ಕೂರ್ಸೋದು ಗಣೇಶ ಹೆಸರಾದರೂ ಅಲ್ಲಿರೋದು ಎಂಜಾಯ್ ಮಾಡೋದೆಲ್ಲ ಹುಡುಗ್ರೆ, ಆ ಏರಿಯಾದವರೆಲ್ಲ ಒಟ್ಟಿಗೆ ಸೇರುವಂಥದ್ದು. ಇದೇ ರೀತಿ ಬೇರೆ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ರು ಒಟ್ಟಿಗೆ ಸೇರಿ ಎಲ್ಲ ಸೆಲೆಬ್ರೇಷನ್ ಮಾಡೋದು ಚೆನ್ನಾಗಿರುತ್ತೆ. ಅದು ಗಣೇಶನ ಮೂಲಕ ತುಂಬ ಜನ ಮಾಡ್ತಾರೆ. ಎಲ್ಲ ಒಟ್ಟಿಗೆ ಸೇರೋಕ್ಕೋಸ್ಕರ ಇದೊಂಥರ ರೀಸನ್ ಅಂತ ಹೇಳ್ಕೊಬೋದು. ಬಾಲಗಂಗಾಧರ ತಿಲಕ್ ಅವರು 893 ಇದನ್ನೇ ಮಾಡಿದ್ದು. ಎಲ್ಲನೂ ಒಟ್ಟಿಗೆ ಸೇರಿಸ್ಬೇಕು ಅಂತ ಮಾಡಿದ್ದು. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಕೂಡ ಇದನ್ನು ಜಾಸ್ತಿ ಎಂಕರೇಜ್ ಮಾಡಿದರು. ಸೊ ಮಾಡೋದ್ರಿಂದ ಎಲ್ಲ ಸೇರ್ತಾರೆ, ಎಲ್ಲ ಎಂಜಾಯ್ ಮಾಡ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಮಾಡ್ತಾರೆ ಸೆಲೆಬ್ರೇಷನ್ ಅಂದಾಗ ಒಂದು ರೀತಿ ಒಳ್ಳೆಯದು ಅನಿಸುತ್ತೆ. ಬಟ್ ಕೆಲವೊಬ್ರು ಇದರಲ್ಲಿ ನಂಬಿಕೆ ಇಲ್ಲದವರು ಇದನ್ನೆಲ್ಲ ಮಾಡಬೇಕಂತ ಕ್ವಶನ್ ಮಾಡೋದು ಇರುತ್ತೆ. ಪರವಾಗಿಲ್ಲ, ಸೆಲೆಬ್ರೇಷನ್ ಗಣಾಂತರಾತ್ಮನೇ ಇಲ್ಲಿಂದ ಕಾಂದ್ರೆ ಡೈರೆಕ್ಟ್ ಆರ್ಚರ್, ಡೈರೆಕ್ಟ್ ಇಲ್ಲಿಂದ ಕಾಂದ್ರೆ ಗಣೇಶ.